ನಾನು ನನ್ನ ಕೆಲಸಗಳಿಗೆ ಮೊನ್ನೆ ನಾನು ಚೆನ್ನೈಗೆ ಹೋಗಿದ್ದೆ. ಅಲ್ಲಿನೂ ನನ್ನ ತಾಯಿಯವರು ಒಂದು ಲೇಔಟು, ಅಲ್ಲಿರ್ತಕ್ಕಂಥ ಹಳ್ಳಿನಲ್ಲಿರುವಂಥ ಬಡವರಿಗಿರುವಂಥ 4 ಬೆಡ್ ಹಾಸ್ಪಿಟ್ಲು, ಅದರ ಒಂದು ನಿರ್ಮಾಣದ ಬಗ್ಗೆ ಎಲ್ಲ ನಾನು ಮಾತಾಡಿಕೊಂಡು, ಅಲ್ಲಿರೋ ಬಡವರ ಸ್ಕೂಲು ಅದಕ್ಕೂ ನಾವು ವೈಫೈ ಕನೆಕ್ಷನ್ನು ಮತ್ತು ಇನ್ನೆಲ್ಲನೂ ಮಾಡಿ ಕಂಪ್ಯೂಟರ್ಸ್ ಕೊಟ್ಟು ಅದನ್ನು ರೀಡೂ ಮಾಡಬೇಕಾಗಿತ್ತು. ಅದನ್ನೆಲ್ಲನೂ ಮಾತಾಡಿಸ್ಕೊಂಡು ನಾನು ರಿಟರ್ನ್ ಬಂದೆ. ಇವತ್ತು ಬೆಳಗ್ಗೆ ನಾನು ಮಲಗಿ ಎದ್ದು ಏನೊಂದು 11 ಗಂಟೆ 12 ಗಂಟೆ ಸಮಯದಲ್ಲಿ ಅಂತ ಕಾಣಿಸುತ್ತೆ, 1 ಗಂಟೆ ಸುಮಾರು ಸುದ್ದಿ ಗಾಡೀಲಿ ಬರ್ತಾನೆ ಬಂದುಬಿಡ್ತು. ನನಗೆ ನಂಬಿಕೆ ಆಗಲಿಲ್ಲ ಯಾಕಂದರೆ ಸರಿ ಅದೇ ಈ ಬೇಡದಿರೋ ಸುದ್ದಿ ಹಬ್ದಾಗಲೂ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿ, ಎಷ್ಟು ಧೈರ್ಯವಾಗಿ ಅವರು ನಿಮಗೆ ಸಂದರ್ಶನ ನೀಡಿ, ಇಲ್ಲ ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನಗೇನೂ ಆಗಿಲ್ಲ ಮಾತಾಡ್ತಾರೆ. ಬಿಡುಪ್ಪ, ಏನು ನಾವೇನು ಮಾಡೋಕ್ಕಾಗುತ್ತೆ, ಅದಕ್ಕೆ ನಾನು ಏನೇ ಮಾಡೋಕ್ಕಾಗತ್ತೆ, ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದರೂ ಹೀಗೆ ಹೇಳ್ತಿರಲ್ಲ. ಸೊ ಅವರು ಗಾಡ್ ಫಾದರ್ ಆಗಿದ್ದವರು, ಹಲವಾರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಹೌದು. ಸೊ ನಿಮ್ಮ ಅವರ ಪರಿಚಯ ಯಾವ ಥರ ಆಯಿತು ಸರ್? ಮೊದಲನೇ ಭೇಟಿ ಯಾವ ಥರ ಇತ್ತು? ಇಲ್ಲ ಅದು ತುಂಬ ಚೆನ್ನಾಗಿತ್ತು ರೀ. ಅದು ನನ್ನ ತಾಯಿಯವ್ರವ್ರ ಪಿಕ್ಚರಲ್ಲಿ ಪಾತ್ರ ಮಾಡ್ತಾಯಿದ್ರಲ್ಲ, ಹಾಗೆ ನಾನು ಜೊತೇಲಿ ಹೋಗುವೆ. ಇದೇ ನಮ್ಮ ಮಗ ಇವನಂತಂದು ನೋಡಿಕೊಂಡು ಹಂಗೆ ಜನರಲಾಗಿ ನಾನು ಮನೆಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡವೆ, ಇದೆಲ್ಲ ಮಾಡವೆ. ಅವ್ರ ಮನೆಗೆ ಹೋದಾಗ ಒಂದು ಸರಿ ಡ್ಯಾನ್ಸ್ ಮಾಡಿ ತೋರಿಸು ಅನ್ನೋ ಥರ ಹೇಳಿದ್ರು ಅವರು. ಡ್ಯಾನ್ಸ್ ಮಾಡಿದ ತಕ್ಷಣ ಹೋಗೋ ಹೀರೋ ಕಣ ನೀನು ಅಂದ್ಬಿಟ್ರು. ಒಂದೇ ಡ್ಯಾನ್ಸ್ ಇಷ್ಟು ನೋಡಿದ್ದು, ಹೀರೋ ಕಣ ನಾನು ಮಾಡ್ತೀನಿ, ಹೋಗೋ ಹೀರೋ ಮಾಡ್ತೀನಿ ಕಣ. ಆಗೋಯ್ತು ಅಷ್ಟು, ಹೋಗೋ ಅಲ್ಲಿ ನಮಗೆಲ್ಲ ಸರ್ ಅಮ್ಮ ಏನು ಬೈತಾರೆ, ನಾನು ಮಾತಾಡ್ತೀನಿ ಇಲ್ಲ ನನ್ನ ಹತ್ರ, ನೀನು ಹೇಳೋ ಮಾಡೋದು, ನೀನು ಹೀರೋ ಹೋಗೋ ಅಷ್ಟೇ ಅಂದ್ಬಿಟ್ರು. ಆಮೇಲೆ ಇವರಿಂದ ಬಂದು ಯಾರು ಕೇಳಿ ಒಪ್ಕೊಂಡೆ, ಯಾಕೆ ಹೋಗಲ್ಲ ಮಾಡಿದೆ, ಏನಕ್ಕೆ ಇದು ಮಾಡಿದೆ, ಇಲ್ಲಮ್ಮ ಸುಮ್ಮನೆ ರೀ, ಈಗ ನಾನು ತಾನೇ ಹೇಳ್ತಾಯಿದ್ದೀನಿ ಹೀರೋ ಅಂತ, ಈಗ ನೀವೇನು ಫೋರ್ಸ್ ಮಾಡಲಿಲ್ವಲ್ಲ, ಈಗ ಅವನೇನು ಬಂದು ನನ್ನ ಹತ್ರ ಚಾನ್ಸ್ ಕೇಳಿಲ್ವ, ಡ್ಯಾನ್ಸ್ ಮಾಡು ಅಂತ ನಾನು ಹೇಳಿದ್ದು, ಹೀರೋ ಆಗ್ತಾನಾಗಲಿ, ಏನೀಗ ಮಾಡಲಿ, ನಾನು ಮಾಡ್ತೀನಿ ಬಿಡಿ. ಇಲ್ಲ ದ್ವಾರಕೀಶ್ ಅವ್ರು, ನನ್ನ ಕನ್ನಡ ಎಲ್ಲ ಏನು ಕನ್ನಡ ಮಾತಾಡ್ತಾನಲ್ಲ ಬಿಡಿ, ನಾನು ಹೇಳ್ಕೊಡ್ತೀನಿ. ಏನು ನೀವೆಲ್ಲ ಬಂದು ಭಾರಿ ಕರೆಕ್ಟಾಗಿದ್ದೇನೆ ಬಂದುಬಿಟ್ರೆ ಇಂಡಸ್ಟ್ರಿಗೆ ಅಂತ ಅಮ್ಮವ್ರಿಗೆ ದಬಾಯಿಸಿ ಅಯ್ಯೋ ದೇವ್ರು. ಅವರ ಒಂದು ಅವರು ಈ 55 ವಯಸ್ಸು, 45ರಿಂದ 55 ವಯಸ್ಸುವರೆಗೂ ಅವರು ಇದ್ದಿದ್ದ ಆ್ಯಕ್ಟಿವಿಟಿ, 60ರಲ್ಲೂ ಅಷ್ಟೇ, 70 ಮೇಲೆ ಸ್ವಲ್ಪ ಏರುಪೇರುಗಳು ಅವರು ಚಿತ್ರರಂಗದಲ್ಲಿ ಇದು ಮಾಡಿರುವಂಥದ್ದು. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ನನಗೆ ಯೋಗೀಶ್ ಅವರು ಸದಾಕಾಲ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಕೂತಿದ್ದಾರೆ, ಮತ್ತೇನೋ ಅವ್ರು ಪ್ರೊಡ್ಯೂಸ್ ಮಾಡಲಿ, ಅವ್ರಿಗೆ ಅಪಾರವಾದ ಶಕ್ತಿ ದೇವರು ಕೊಡಲಿ. ಅವ್ರ ಕುಟುಂಬ ವರ್ಗದವ್ರ ಜೊತೇಲಿ, ಅದರಲ್ಲಿ ಯೋಗೀಶ್ ಜೊತೇಲಿ ಯಾವತ್ತೂ ನಾನು ಸದಾಕಾಲ ಇರ್ತೀನಿ. ನನ್ನ ತಾಯಿಯವರು ಒಂದು ಮಾತು ಹೇಳಿದ್ದಾರೆ, ದ್ವಾರಕೀಶ್ ಕುಟುಂಬ ಬೇರೆ ಅಲ್ಲ, ನಮ್ಮ ಕುಟುಂಬ ಬೇರೆ ಅಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಅಮ್ಮವರು.